ನಮಸ್ಕಾರ ವೀಕ್ಷಕರೇ. ಕಾಲಜ್ಞಾನ ಸತ್ಯನ ಸುಳ್ಳ ಅನ್ನೋ ಒಂದು ಪ್ರಶ್ನೆ ಎಷ್ಟೋ ಜನರಲ್ಲಿ ಈಗ ಹುಟ್ಟೋದಕ್ಕೆ ಶುರುವಾಗಿದೆ. ಕಾಲಜ್ಞಾನದಲ್ಲಿ ತಿಳಿಸಿದ್ವಿ ಎಷ್ಟೆಷ್ಟೋ ವಿಷಯಗಳನ್ನ, ಅವುಗಳನ್ನೆಲ್ಲ ನೋಡಿರೋರಿಗೆ ಕೆಲವೊಂದು ಪ್ರಶ್ನೆಗಳು ಹುಟ್ಟಿದೆ. ಏನಂದ್ರೆ ಡಿಸೆಂಬರಲ್ಲಿ ಆಗ ನಡೆಯುತ್ತೆ ಈಗ ನಡೆಯುತ್ತೆ ಅಂತ ಹೇಳಿದ್ರಿ. ನಾನಂತೂ ಯಾವುದನ್ನು ಹೇಳಿಲ್ಲ. ಈ ಥರ ಬರೆದಿದ್ದಾರೆ ತಿಳಿಸಿದ್ದಾರೆ ಅನ್ನೋ ವಿಷಯಗಳನ್ನ ಮಾತ್ರ ನಾನು ತಿಳಿಸುವಂಥ ಕೆಲಸ ಮಾಡಿದ್ದೆ. ಇನ್ನು ಡಿಸೆಂಬರ್ 31ಗೆ ಸುನಾಮಿ ಬರುತ್ತೆ ಅಂತ ಯಾರೋ ಒಬ್ರು ತಮಿಳ್ನಾಡಲ್ಲಿ ಹೇಳಿದ್ದಾರೆ. ಇಲ್ಲಿ ಏನು ಬರಲೇ ಇಲ್ವಲ್ಲ ಅಂತ ಪ್ರಶ್ನೆ ಕೂಡ ಕಮೆಂಟ್ಸ್ಗಳಲ್ಲಿ ಬಂದಿತ್ತು. ನಾನು ಮುಂಚೆನೆ ಪ್ರೋಗ್ರಾಮ್ ಮಾಡೋದಕ್ಕೆ ಮುಂಚೆ ಹೇಳಿರ್ತೀನಿ ಕೆಲವೊಂದನ್ನ. ನೀವು ಪೂರ್ತಿ ಪ್ರೋಗ್ರಾಮ್ ನೋಡೋದೇ ಅರ್ಥ ಆಗುತ್ತೆ. ಕೆಲವಷ್ಟು ಕಟ್ಟು ಕಥೆಗಳಿರುತ್ತೆ, ಇನ್ನ ಕೆಲವಷ್ಟು ಸತ್ಯ ಆಗೋ ಚಾನ್ಸಸ್ಸು ಇರುತ್ತೆ. ನಮ್ಮ ಹುಷಾರಲ್ಲಿ ನಾವಿರೋಣ, ಎಚ್ಚರಿಕೆ ಅನ್ನೋದು ಮುಖ್ಯ ಅನ್ನೋದು ಮಾತ್ರ ನಾನು ತಿಳಿಸುವಂತ ಕೆಲಸ ಮಾಡ್ತಾ ಇರೋದು. ಅವರು ಸುನಾಮಿ ಬರಬಹುದು, ಸಿದ್ಧರು ಬರೆದಿದ್ದಾರೆ ಅಂತ ಹೇಳಿದ್ರು, ಬರಲಿಲ್ಲ. ಇನ್ನ ಬೇರೆ ಬೇರೆ ಅಂದ್ರೆ 2ನೇ ಸೂರ್ಯ ಕಾಣಿಸ್ಬೇಕಾಗಿತ್ತು, ಯಾಕ್ರಿ ಕಾಣಿಸ್ಲಿಲ್ಲ? ಡಿಸೆಂಬರ್ ಟೈಮು, ನೀವ್ ಹೇಳಿದ್ರಿ ಕ್ರೋಧಿನಾಮ ಸಂವತ್ಸರ, ಇನ್ನ ಮಾರ್ಗಶಿರ ಮಾಸ ಆಸ್ಪಾಸ್ನಲ್ಲಿ ಈ ತರ 2ನೇ ಸೂರ್ಯ ಕಾಣಿಸ್ತಾನೆ ಅಂತ ಹೇಳಿದ್ರಿ, ಇಲ್ಲಿ ಕಾಣಿಸ್ಲೇ ಇಲ್ಲ ಅನ್ನೋದು ಎಷ್ಟೋ ಜನರ ಪ್ರಶ್ನೆ. ನಾನು ಹೇಳ್ತಾ ಇದ್ದೀನಿ, ಈ ವಿಷಯಗಳನ್ನೆಲ್ಲ ಬರೆದಿರೋದು 400-500 ವರ್ಷಗಳ ಮುಂಚೆ. ಇನ್ನು ಅದಕ್ಕಿಂತ ಹಳೆದಾದ್ರೆ ಒಂದು 800 ವರ್ಷಗಳ ಮುಂಚೆ. ರೀಸೆಂಟ್ ಆಗಿ ಕಾಲಜ್ಞಾನಿಗಳು ಅಂತ ನಾವು ನೋಡ್ತಾ ಇರೋದಾದ್ರೆ ಬಾಬಾ ವಾಂಗಾ ಅವರು ಒಬ್ರು, ಇನ್ನು ಸಣ್ಣ ಪುಟ್ಟದವ್ರು ಇರ್ಬೋದು. ಬಾಬಾ ವಾಂಗಾ ಹೇಳಿರೋದ್ರಲ್ಲಿ ಎಷ್ಟೆಷ್ಟೋ ವಿಷಯಗಳು ನಿಜ ಆಗಿರೋದಕ್ಕೆ ಪ್ರೂಫ್ಗಳು ಕಣ್ಮುಂದೆ ಇದೆ, ಅವನ್ನ ನೋಡಿ ತಿಳ್ಕೊಬೇಕು. ಆದ್ರೆ ಅವ್ರು ಹೇಳಿದ್ರು 2025ಕ್ಕೆ ಕ್ಯಾನ್ಸರ್ ಮೆಡಿಸಿನ್ ಬರುತ್ತೆ. ಹೌದು, ಬರ್ತಾ ಇದೆ. ಇನ್ನ ಯುದ್ಧಗಳು ಶುರುವಾಗಿದೆ. ಇನ್ನ ಬೇರೆ ಬೇರೆ ಇನ್ಸಿಡೆಂಟ್ಗಳ ಬಗ್ಗೆ ಅವ್ರು ತಿಳಿಸಿದ್ರು. ಮಹಾಮಾರಿ ಕಾಡುತ್ತೆ, ಇನ್ನ ಬೇರೆ ಬೇರೆ ಅನಾಹುತಗಳು ಪ್ರಕೃತಿಯಿಂದ ನಡೆಯುತ್ತೆ ಅಂತ, ಅಂಥದ್ದೆಲ್ಲ ನಡೀತಾ ಇದೆ. ಆದ್ರೆ ಅವರು ಯಾವುದೇ ವಿಷಯನೂ ಬರೆದಿಟ್ಟಿರ್ಲಿಲ್ಲ. ಕಾರಣ ಅವ್ರು ಕಾಣ್ತಾ ಇರ್ಲಿಲ್ಲ. ಅವ್ರು ಬರೆದಿಟ್ಟಿಲ್ಲದೆ ಇರೋ ವಿಷಯಗಳು ಜನರ ಬಾಯಿಂದ ಬಾಯಿಗೆ ಬರುವಾಗ ಕೆಲವಷ್ಟು ಸೇರಿಸಿರಬಹುದು. ಜನ ಹೇಗೆ ಅಂದ್ರೆ ಕೆಲವಷ್ಟು ವಿಷಯಗಳನ್ನ ಹೇಳುವಾಗ ಕೆಲವಷ್ಟು ಸೇರ್ಕೊಂಡ್ಬಿಡುತ್ತೆ, ಇನ್ನ ಎಷ್ಟೋ ಮಿಸ್ ಆಗಿರೋ ಚಾನ್ಸಸ್ ಇರುತ್ತೆ. ಅಂಥದ್ರಲ್ಲಿ ಬಾಬಾ ವಾಂಗಾ ಹೇಳಿದ್ರು ಅನ್ನೋ ವಿಷಯದಲ್ಲಿ ಸುಮಾರು ಒಂದು 80% ತನಕ ನಿಜ ಆಗಿರ್ಬೋದು, ಇನ್ನು 20% ನಡೀದೇ ಇರ್ಬೋದು. ಇನ್ನು ಅದೇ ರೀತಿ ನಮ್ಮ ಕಾಲಜ್ಞಾನಿಗಳು, ನಮ್ಮ ದೇಶದ ಕಾಲಜ್ಞಾನಿಗಳು ಅನ್ನೋದಾದ್ರೆ ಅಚ್ಯುತಾನಂದಾಸು ಶರಣರಾಗಿರ್ಬೋದು, ಈ ಕಡೆ ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಇವರು ಬರೆದಿದ್ದ ಪ್ರೂಫ್ಗಳು 100% ಯಾರಿಗೂ ಕೂಡ ಸಿಕ್ಕಿಲ್ಲ. ಒಂದು 70% ತನಕ ಸಿಕ್ಕಿರಬಹುದು. ಇನ್ನು ಉಳಿದಿರೋದನ್ನ ಜನ ಆಡ್ ಆನ್ ಮಾಡಿದ್ದಾರೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ, ಏನೇನೋ ಕೆಲವೊಂದನ್ನ ಸೇರಿಸಿದ್ದಾರೆ. ಇದರಿಂದ ಏನ್ ಅನ್ಸ್ಬಿಡುತ್ತೆ, ಕಾಲಜ್ಞಾನನೇ ಸುಳ್ಳು ಅನ್ಸ್ಬಿಡುತ್ತೆ. ಸುಳ್ಳಲ್ಲ, ಅದರಲ್ಲಿ ನಿಜ ಇರೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿರುತ್ತೆ. ಇಷ್ಟಿಷ್ಟು ಪ್ರೂಫ್ಗಳಿದೆ, ಹಿರಿಯರು ಮಾಡಿಟ್ಟಿದ್ದು ಯಾವುದು ಸುಳ್ಳಾಗಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಕಲ್ಲಿನಲ್ಲಿ ಕೆತ್ತನೆ ಮಾಡಿಟ್ಟಿದ್ರು ಅದನ್ನ ಈಗಲೂ ಕೂಡ ಜನ ನಂಬ್ತಾ ಇದ್ದಾರೆ. ಮಾಯನ್ ಕ್ಯಾಲೆಂಡರ್ ಅವಾಗ ಎಂಡ್ ಆಗಿತ್ತು ಅಂತ 2012 ಹುಲಿ ಬಂತು, ಹುಲಿ ಕತೆ ಆಯ್ತು, ಅದೇ ರೀತಿ ಈಗಲೂ ಆಗೋಗುತ್ತಾ? ಇಲ್ಲ, ಕೆಲವೊಂದು ವೇರಿಯೇಷನ್ಗಳಿದೆ. ಆ ವೇರಿಯೇಷನ್ಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಷ್ಟೇ. ನಾನು ಈ ಒಂದು ಸ್ವಲ್ಪ ಗ್ಯಾಪ್ ಅಲ್ಲಿ ಯಾವುದೇ ವಿಡಿಯೋಗಳನ್ನ ನಿಮ್ಗೆ ಹೇಳಿರ್ಲಿಲ್ಲ. ಕಾರಣ, ಕಾಲಜ್ಞಾನದ ಜೊತೆ ಬೇರೆ ಬೇರೆ ರಿಸರ್ಚ್ಗಳನ್ನು ಮಾಡ್ತಾ ಇರ್ತೀವಿ. ಆ ರಿಸರ್ಚ್ಗಳಲ್ಲಿ ನಮಗೆ ಅರ್ಥ ಆಗಿದ್ದೇನು ಅಂದ್ರೆ, ಒಂದು 3.5 ತಿಂಗಳು ಟೈಮ್ ಡಿಫ್ರೆನ್ಸ್ ಅನ್ನೋದು ಇದೆ ಅಂತ ಒಬ್ರು ಹೇಳಿದ್ರು. ಅಂದ್ರೆ ನಾವು ನಂಬ್ತಾ ಇರುವಂತ ಈ ಟೈಮ್ಗೂ ಮತ್ತೆ ರೆಗ್ಯುಲರ್ ಟೈಮ್ಗೆ, ಆಕ್ಚುಯಲ್ ಟೈಮ್ಗೆ ಒಂದು 3.5 ತಿಂಗಳ ಟೈಮ್ ಡಿಫ್ರೆನ್ಸ್ ಅನ್ನೋದು ಇದೆ. ಇನ್ನು ಅದನ್ನ ಬಿಟ್ರೆ ಬೇರೆ ಬೇರೆ ರೀತಿ ವೇರಿಯೇಷನ್ಗಳಿದೆ. ಕೆಲವಷ್ಟು ಸಲ ವರ್ಷಗಳನ್ನೇ ಎಲಿಮಿನೇಟ್ ಮಾಡಿರೋ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೀವು ಬೇಕಾದ್ರೆ ಪಂಚಾಂಗಗಳು ನೋಡ್ಕೊಂಡೋಗಿ, ನಾನು ಹುಡುಗದೆ ಎದ್ರ ಬಗ್ಗೆ ರಿಸರ್ಚ್ ಎಲ್ಲ ಮಾಡಿದಾಗ ನಮಗೆ ಈಗ ಹೆಚ್ಚು ಅಂದ್ರೆ 170 ಇಯರ್ಸ್ ತನಕ ಪಂಚಾಂಗಗಳು ಸಿಗ್ಬೋದು. ಅದಕ್ಕಿಂತ ಹಿಂದಿಂದು ಎಲ್ಲೂ ಕೂಡ ಸಿಗ್ತಾ ಇಲ್ಲ. ಇದನ್ನೇ ನಾವು ಹೇಳ್ತಾ ಇರೋದು. ವೇರಿಯೇಷನ್ ಅನ್ನೋದಿದೆ, ಇದೇ ಎಕ್ಸಾಕ್ಟ್ ಅವ್ರು ಹೇಳಿದಂತ ಟೈಮು ಅನ್ನೋದಕ್ಕೆ ಪ್ರೂಫ್ಗಳು ಎಲ್ಲೂ ಕೂಡ ಇಲ್ಲ. ಹಂಗಂತ ಕಾಲಜ್ಞಾನ ಸುಳ್ಳಲ್ಲ. ಸುತ್ತಮುತ್ತ ಅದಕ್ಕೆ ಸಾಕ್ಷಿಗಳು ತುಂಬಾನೇ ನಡೀತಾ ಇದೆ. ಆ ಸಾಕ್ಷಿಗಳನ್ನ ನೋಡಿ ಅರ್ಥ ಮಾಡ್ಕೋಬೇಕು. ಕಾಲಜ್ಞಾನ ಟೈಮು ಕೂಡ ಎಲ್ಲೂ ಮೆನ್ಷನ್ ಆಗಿಲ್ಲ. ನಾವು ಕ್ರೋಧಿನಾಮ ಸಂವತ್ಸರ, ಇನ್ನ ಬೇರೆ ಸಂವತ್ಸರಗಳು, ಈ ಮಾಸಗಳು ಅಂತ ಮಾತ್ರ ಮಾತಾಡ್ತೀವಿ. ಆದ್ರೆ ಎಕ್ಸಾಕ್ಟ್ ಡೇಟು, ಈ ಇಂಗ್ಲಿಷ್ ಡೇಟ್ಗಳಿಗೆ ಮ್ಯಾಚ್ ಆಗುವಂತ ಟೈಮ್ಗಳು ಎಲ್ಲೂ ಕೂಡ ಇಲ್ಲ. ಇವನ್ ಬಾಬಾ ವಾಂಗಾ ಆಗಿರ್ಬೋದು, ನಾಸ್ಟ್ರಾಡಾಮಸ್ ಆಗಿರ್ಬೋದು, ಯಾರು ಕೂಡ ಎಕ್ಸಾಕ್ಟ್ ಡೇಟ್ನ ಕೊಟ್ಟಿಲ್ಲ. ಅವರು ಈ ಗ್ರಹ ಈ ಪಾತಲ್ಲಿ ಹೋಗುವಾಗ, ಇಲ್ಲ ಈ ರಾಶಿನಲ್ಲಿದ್ದಾಗ ಈ ರೀತಿ ಇನ್ಸಿಡೆಂಟ್ ನಡೆಯುತ್ತೆ ಅಂತ ಹೇಳಿದಾರೆ ಹೊರತು, ಇಲ್ಲ ಇದೇ ಡೇಟ್ ನಡೆಯುತ್ತೆ ಅಂತ ಎಲ್ಲೂ ಕೂಡ ಬರ್ದಿಲ್ಲ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ನಾವೇನ್ ಅನ್ಕೊಂಡಿರ್ತೀವಿ, ಈಗ ಮಾತಿಂದ ಮಾತಿಗೆ ಹೇಳುವಾಗ, ಈಗ ಯಾರೋ ಒಬ್ರು ಅವ್ರದನ್ನ ಓದಿರ್ತಾರೆ, ಅದನ್ನ ಹೇಳುವಾಗ
ಸ್ವಲ್ಪ ವೇರಿಯೇಷನ್ ಆಗಿರ್ಬೋದು. ಇನ್ನು ಬರೆಯುವಾಗಲೇ ಬುಕ್ಗಳನ್ನ ಪ್ರಿಂಟ್ ಮಾಡುವಾಗಲೇ ಅವರ ಅನುಕೂಲಕ್ಕೆ ತಕ್ಕಂತೆ ಅದರಲ್ಲಿ ಬದಲಾವಣೆಗಳು ಮಾಡಿರ್ಬೋದು. 2024 ಆಗುತ್ತೆ ಅಂತ ಅವ್ರು ಬರೆದಿರ್ಬೋದು, 25 ಆಗುತ್ತೆ ಅಂತ ಬರೆದಿರ್ಬೋದು. ಆದರೆ ಕಾಲಜ್ಞಾನಿಗಳು ಆ ಥರ ಬರೆದಿದ್ದಾರೆ ಅನ್ನೋದು ಪ್ರೂಫ್ ಇಲ್ಲ. ಎಲ್ಲೂ ಕೂಡ ಅವ್ರು ಡೇಟ್ ಮೆನ್ಷನ್ ಮಾಡಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ತಿಳ್ಕೊಳ್ತಾ ಹೋದಾಗ ನನಗೆ ಅರ್ಥ ಆಗಿದ್ದು, ಕಾಲಜ್ಞಾನ ನಾವೀಗ ಇಟ್ಕೊಂಡಿರುವಂಥ ಬುಕ್ಗಳಲ್ಲಿ 70% ತನಕ ನಿಜ ಇದ್ರೆ ಇನ್ನು 30% ಅದರ್ ಇನ್ಫಾರ್ಮೇಶನ್ ಆಡ್ ಆನ್ ಮಾಡಿದ್ದಾರೆ. ಇದಕ್ಕೆ ಎಕ್ಸಾಂಪಲ್ ಅನ್ನೋದಕ್ಕೆ ಒಂದು ಮಾತು ಹೇಳ್ತೀನಿ. ಭಾಗವತಂ ಬಗ್ಗೆ ಎಲ್ಲರೂ ಕೇಳಿರ್ತೀರ. ಭಾಗವತಂ ಎಷ್ಟೋ ಜನ ಓದಿದ್ದೀರಾ. ನಾನು ಸ್ವಲ್ಪ ಓದಿದೆ. ಸಪ್ತಾಹದಲ್ಲಿ ಮುಗಿಸ್ಬೇಕು ಅಂದ್ರೆ ಗೊತ್ತಾಯ್ತು ನನಗೆ ಮುಗಿಸೋದಕ್ಕಾಗೋದಿಲ್ಲ. ಅದನ್ನು ಓದುವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ ಕೆಲವಷ್ಟನ್ನ ಆ್ಯಡ್ ಆನ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಮಹಾಭಾಗವತಂ ಓದುವಾಗ ತುಂಬ ಒಳ್ಳೊಳ್ಳೆ ವಿಷಯ ಇದೆ ಬಿಡಿ ಅದರಲ್ಲಿ. ಅದ್ರ ಜೊತೆಗೆ ಆ್ಯಡ್ ಆನ್ ಏನಿದೆ ಅಂತ ಹೇಳಿದ್ರೆ, ಇಂಥವ್ರಿಗೆ ದಾನ ಕೊಡಿ, ಇವ್ರಿಗೆ ದಾನ ಕೊಡಿ ಅಂತ ದೇವ್ರು ಎಲ್ಲೂ ಕೂಡ ಹೇಳಿಲ್ಲ. ಅದರಲ್ಲಿ ಮೆನ್ಷನ್ ಮಾಡಿ ಹೇಳ್ತಾರೆ, ಬ್ರಾಹ್ಮಣರಿಗೆ ಸ್ವರ್ಣ ದಾನ ಕೊಡಬೇಕು, ಬೇರೆ ಏನೇನೋ ಕಾಸ್ಟ್ಲಿದು ದಾನ ಕೊಡಬೇಕು, ದೇವ್ರು ಎಲ್ಲೂ ಕೂಡ ಹೇಳಿಲ್ಲ. ಈಗ ಬಡವರು ಭಾಗವತ ಮಾಡ್ತಾ ಇರ್ತಾರೆ, ಅವ್ರು ಇದನ್ನೇ ದಾನ ಕೊಡಿ ಅಂದ್ರೆ ಎಲ್ಲಿಂದ ಕೊಡ್ತಾರೆ? ಸಾಲ ಮಾಡ್ಕೊಡಕ್ಕಾಗತ್ತಾ? ಇಲ್ವಲ್ಲ. ದೇವ್ರು ಯಾವತ್ತೂ ಹೇಳಿಲ್ಲ. ಇಂಥ ವಿಷಯಗಳು ಆ್ಯಡ್ ಆನ್ ಆಗಿದೆ. ಇವ್ರಿಗೆ ಚಿನ್ನ ದಾನ ಕೊಡಿ, ನಿಮಗೆ ಚಿನ್ನ ಬರುತ್ತೆ, ನಿಮ್ಮ ಜೀವನ ಚೆನ್ನಾಗಿರುತ್ತೆ ಅಂತ ಇಷ್ಟು ವಿಷಯಗಳನ್ನ ಆ್ಯಡ್ ಆನ್ ಮಾಡಿದ್ದಾರೆ. ಆದರೆ ಅದರಲ್ಲಿರುವಂಥ ಒಳ್ಳೊಳ್ಳೆ ಕಥೆಗಳಲ್ಲಿರುವಂಥ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಹೌದು, ಅದು ಜೀವನನ ಬದಲಾಯಿಸುತ್ತೆ. ಆದರೆ ಈ ಆ್ಯಡ್ ಆನ್ಗಳನ್ನ ಅರ್ಥ ಮಾಡ್ಕೊಳ್ಳೋದು ಬೇಡ. ಇನ್ನ ಒಂದು ಪಾಯಿಂಟ್ ಹೇಳ್ತಾರೆ ಆ ಕಥೆನಲ್ಲಿ, ಬ್ರಾಹ್ಮಣೋತ್ತಮರಿಗೆ ದಾನ ಕೊಡಿ ಅಂತ ಹೇಳ್ತಾರೆ. ಅಂದ್ರೆ ಉತ್ತಮ ಬ್ರಾಹ್ಮಣ, ಯಾವತ್ತು ಉತ್ತಮ ಬ್ರಾಹ್ಮಣ ಏನ್ ಮಾಡ್ತಾನೆ, ಅವನಿಗಿಂತ ಬೇರೆಯವ್ರಿಗೆ ಅವನ ಹತ್ರ ಇರುವಂಥ ಜ್ಞಾನನ ದಾರೆ ಎರೆಯೋ ಕೆಲಸ ಮಾಡ್ತಾನೆ. ಈಗೇನಾಗೋಗಿದೆ, ಸಣ್ಣ ಸಣ್ಣ ದೇವಸ್ಥಾನದಿಂದ ಹಿಡಿದು ಬೇರೆ ಬೇರೆ ಎಲ್ಲೋದ್ರೂ ಅವ್ರ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೆ ಮಾಡ್ತಾ ಇರೋ ಕೆಲಸಗಳೇ ಅಷ್ಟೇ. ಎಕ್ಸಾಂಪಲ್, ನೀವು ತಿರುಪತಿ ಪೂಜಾರಿದು ಯಾವುದೋ ಒಂದು ನ್ಯೂಸ್ ಓಡ್ತಾ ಇದೆ ನೋಡಿದ್ದೀರಾ. ಸುಮಾರು 150 kg ಚಿನ್ನ ಸಂಪಾದನೆ ಮಾಡಿದ್ದಾರೆ, 200 kg ಬೆಳ್ಳಿ, ಇನ್ನ ಎಲ್ಲ ಲೆಕ್ಕ ಹಾಕೊಂಡ್ರೆ 10,000 ಕೋಟಿ ಆಸ್ತಿ ಒಬ್ಬ ವ್ಯಕ್ತಿ ಬ್ರಾಹ್ಮಣರೇ ಸಂಪಾದನೆ ಮಾಡಿದ್ದಾರೆ. ಇಲ್ಲಿ ಬ್ರಾಹ್ಮಣ ಆ ಜಾತಿ ಈ ಜಾತಿ ನಾವು ಮಾತಾಡ್ತಾ ಇಲ್ಲ. ಇಲ್ಲಿ ಹೇಳ್ತಾ ಇರೋ ವಿಷಯಗಳು ಏನಂದ್ರೆ, ನಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೋ ವಿಷಯಗಳನ್ನ ಸೇರಿಸಿರ್ತಾರೆ ಅವರವರ ಅನುಕೂಲಕ್ಕೆ ತಕ್ಕಂತೆ. ಈ ಬುಕ್ಗಳನ್ನ ಬರ್ದಿರೋರು ಏನ್ ಮಾಡ್ತಾರೆ, ಈಗ ನಾನೇ ಒಂದು ಬುಕ್ ಬರೆದೆ ಅಂದ್ರೆ ನನ್ನ ಅನಿಸಿಕೆಗಳನ್ನ ಅದ್ರಲ್ಲಿ ಆಡ್ ಆನ್ ಮಾಡಿರ್ತೀನಿ, ಎಕ್ಸಾಂಪಲ್ಗಳನ್ನ ಆಡ್ ಆನ್ ಮಾಡಿರ್ತೀನಿ, ಯಾವುದೋ ಒಂದು ಪೀಳಿಗೆಗೆ ಒಳ್ಳೇದಾಗ್ಲಿ ಅಂತ ಆಡ್ ಆನ್ ಮಾಡಿರ್ತೀವಿ. ಅಂಥದ್ದನ್ನ ಜನ ನಂಬ್ಕೊಂಡು ಅದೇ ಸರಿ ಅಂತ ಹೋಗೋದು ತಪ್ಪು. ಕಾಲಜ್ಞಾನ ಒರಿಜಿನಲ್ ಏನ್ ವಿಷಯ ಇದೆ ಅದು ಒಂದು 70% ಮಾತ್ರ ನಮ್ಮ ಕೈಗೆ ಸಿಗುತ್ತೆ. 70% ಸಿಗದೆ ಇರ್ಬೋದು, ಒಂದು 50% ಕೈಗೆ ಸಿಗ್ಬೋದು. ಇನ್ನು ಉಳಿದಿದ್ದು ಆ್ಯಡ್ ಆನ್ಗಳೇ. ಆ್ಯಡ್ ಆನ್ಗಳು, ನಾನು ಈ ವಿಷಯನ ತುಂಬಾ ಸಲ ಹೇಳಿದ್ದೀನಿ, ಫಸ್ಟ್ ಟೈಮ್ ಹೇಳ್ತಾ ಇಲ್ಲ. ಕಾಲಜ್ಞಾನ ಸುಳ್ಳಲ್ಲ, ಕಾಲಜ್ಞಾನ ಸತ್ಯ. ಆದರೆ ಆ್ಯಡ್ ಆನ್ಗಳು ಸುಳ್ಳು. ಅವರ ಅನುಕೂಲಕ್ಕೆ ತಕ್ಕಂತೆ ಅದರಲ್ಲಿ ವಿಷಯಗಳನ್ನ ತುಂಬಿದಾರಲ್ಲ, ಅದು ಸುಳ್ಳು. ಸಂಪ್ರದಾಯಗಳ ಹೆಸರಲ್ಲಿ ತುಂಬಿರ್ತಾರೆ, ಅದಿನ್ನ ದೊಡ್ಡ ಸುಳ್ಳು. ಇಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಅದ್ರ ಮೇಲೆ ನಿಮಗೆ ಬಿಟ್ಟಿದ್ದು. ಏಕೆಂದ್ರೆ ನಮ್ಮ ಸುತ್ತಮುತ್ತ ನೋಡ್ತಾ ಇದ್ದೀವಿ ಭಯಾನಕವಾಗಿ ಏನೇನು ಸಂಗತಿಗಳು ನಡೀತಾ ಇದೆ ಅನ್ನೋದನ್ನ. ಬಟ್ ವೇರಿಯೇಷನ್ ಅಲ್ಲಿ ಸ್ವಲ್ಪ ಹಿಂದೆ ಮುಂದೆ ನಡೀತಾ ಇರಬಹುದು. 12 ವರ್ಷಕ್ಕೊಂದು ಪೀರಿಯಡ್ ಬರುತ್ತೆ ಅಂತ ಹೇಳಿದ್ರು. ಆ ಪೀರಿಯಡ್ ಅಲ್ಲಿ ನಾವಿದ್ದೀವಿ ಹೆಚ್ಚು ಕಮ್ಮಿ 2012, 2024, 2036, 2048 ಈ 4 ಟೈಮ್ ನಲ್ಲಿ ಇದೆಲ್ಲ ಆಗೋಗುವಂಥದ್ದು. ನಾನು ನಿಮ್ಗೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೀನಿ, 2046 ಒಳಗಡೆ ಇದೆಲ್ಲ ಆಗುತ್ತೆ. ಇಂಥ ವಿಷಯಗಳನ್ನ ನಾನು ತುಂಬಾ ಜನರ ಹತ್ರ ಡಿಸ್ಕಸ್ ಮಾಡಿದ್ದೀನಿ. ಅದಕ್ಕೆ ನಿಮ್ಗೆ ಕೆಲವಷ್ಟು ಪ್ರೂಫ್ಗಳನ್ನ ಆ ವಿಡಿಯೋದಲ್ಲಿ ಹಾಕಿದ್ದೀನಿ. ಇನ್ನ ANI ನ್ಯೂಸ್ ಅಲ್ಲಿ ಬಂದಿತ್ತು, ಒಂದು ಕಂಪ್ಯೂಟರ್ ಆಲ್ಗಾರಿದಮ್ 1978-73 ನಲ್ಲಿ ಇರಬೇಕು. ಆ ಟೈಮ್ ನಲ್ಲಿ ಕಂಪ್ಯೂಟರ್ ಆಲ್ಗಾರಿದಮ್ ಕೊಟ್ಟಿರೋ ಇನ್ಫಾರ್ಮೇಶನ್ ಅದೇ. 2040 ವೇಳೆಗೆ ಭೂಮಿ ಮೇಲೆ ಏನು ಜನಸಂಖ್ಯೆ ಈಗಿದೆ ಇದರಲ್ಲಿ 18% ಮಾತ್ರ ಉಳ್ಕೊಳ್ಳುತ್ತೆ. ಇನ್ನು ಉಳಿದ ಜನಸಂಖ್ಯೆ ಭೂಮಿ ಮೇಲೆ ಇರೋದಿಲ್ಲ. ಅಂದ್ರೆ ಇನ್ನು 14-15 ವರ್ಷದಲ್ಲಿ, ಅದು ಕಂಪ್ಯೂಟರ್ ಆಲ್ಗಾರಿದಮ್ ಕೊಟ್ಟಿರೋದು, ಆವರೇಜ್ ಸ್ಪ್ಯಾನ್ ಅನ್ನೋದು ಒಂದು 15 ವರ್ಷದಲ್ಲಿ ಕಂಪ್ಲೀಟ್ ಆಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಯುದ್ಧದಿಂದ ಆಗಿರ್ಬೋದು, ಕಾಯಿಲೆಯಿಂದ ಆಗಿರ್ಬೋದು, ಪ್ರಕೃತಿ ವಿಕೋಪದಿಂದ ಆಗಿರ್ಬೋದು, ಬೇರೆ ಅಟ್ಯಾಕ್ಗಳಿಂದ ಆಗಿರ್ಬೋದು, ಒಟ್ಟಿನಲ್ಲಿ ಎಲ್ಲದರಿಂದ ಭೂಮಿ ಮೇಲಿರುವಂಥ ಜನಸಂಖ್ಯೆ ಕಡಿಮೆ ಆಗ್ತಾ ಬರುತ್ತೆ. ಇದು ಇವಾಗಲ್ಲ, ಆಗಿನ ಕಾಲದಿಂದನೂ ನಡ್ಕೊಂಡ್ ಬಂದಿದೆ. ಯುಗಗಳಲ್ಲಿ ನಡೆದಿರುವಂಥದ್ದು. ತ್ರೇತಾಯುಗ, ದ್ವಾಪರ ಯುಗ, ಸತ್ಯಯುಗ, ಇದನ್ನೆಲ್ಲ ನೋಡ್ಕೊಂಡು ಬಂದ್ರೆ ನಾವು ದೊಡ್ಡ ಯುದ್ಧಗಳು ನಡೆಯುತ್ತೆ, ಕೋಟ್ಯಾಂತರ ಜನ ಸಾಯ್ತಾರೆ. ಹೌದು, ಆಗ್ಲೂ ಕೂಡ ಮಿತಿಮೀರಿದ ಜನಸಂಖ್ಯೆ ಅನ್ನೋದು ಭೂಮಿ ಮೇಲೆ ಇತ್ತು. ಪ್ರೂಫ್ಗಳಿದೆ, ನೀವು ಹುಡ್ಕೋದ್ರೆ ಸಿಗುತ್ತೆ. ಹುಡ್ಕೋ ಕೆಲಸ ಮಾಡಿ. ಮಿತಿಮೀರಿದ ಜನಸಂಖ್ಯೆ ಇದ್ದಾಗ ಸಂಪನ್ಮೂಲಗಳ ಕೊರತೆ ಆಗುತ್ತೆ. ಅದನ್ನ ಸರಿ ಮಾಡ್ಕೊಳ್ಳೋ ಕೆಲಸ ಪ್ರಕೃತಿ ಮಾಡೋದಕ್ಕೆ ಶುರು ಮಾಡುತ್ತೆ. ಅಂತ ಕೆಲಸನೇ ಇವಾಗ್ಲೂ ಆಗ್ತಾ ಇರೋದು. ಯಾವ ರೀತಿನಲ್ಲಿ ಅನ್ನೋದಾದ್ರೆ ಬೇರೆ ಬೇರೆ ರೀತಿಗಳಿದಾವೆ ಬಿಡಿ. ಯುದ್ಧ ನಾವು ಬೇಡ ಅಂದ್ರು ನಾನು ಅನ್ನೋದು ಮನುಷ್ಯನಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಆ ನಾನು ಅನ್ನೋದಕ್ಕೋಸ್ಕರ
ಯುದ್ಧಗಳು ನಡೆಯುತ್ತೆ. ಈಗ ಅದೇ ಆಗಿರೋದು, ರಷ್ಯಾ ಆಗ್ಬೋದು, ಉಕ್ರೇನ್ ಆಗ್ಬೋದು. ರಷ್ಯಾ ಜನಕ್ಕೂ ಯುದ್ಧ ಮಾಡಬೇಕು ಇಷ್ಟ ಇಲ್ಲ, ಉಕ್ರೇನ್ ಜನಕ್ಕೂ ಇಷ್ಟ ಇಲ್ಲ. ಆದ್ರೆ ಅಲ್ಲಿ ಲೀಡರ್ಗಳಿರ್ತಾರಲ್ಲ, ನಾನು ಅನ್ನೋ ಒಂದು ಆ ಅಹಂ ಅನ್ನೋದು ಇಲ್ಲಿ ಯುದ್ಧ ಮಾಡಿಸ್ತಾ ಇದೆ. ಆ ದೇಶ ಅಂತ ಅಲ್ಲ, ಬೇರೆ ಬೇರೆ ದೇಶದಲ್ಲೂ ಇಂಥದ್ದೇ ನಡೀತಾ ಇರೋದು. ಇದನ್ನು ಕೂಡ ಕ್ರಿಯೇಟ್ ಮಾಡೋದು ಯಾವುದು, ಮೈಂಡ್ ಗೇಮ್ ಅಂತಾನೆ ಹೇಳ್ತಾರೆ. ಈ ತರದನ್ನೇ ಮೇಲೆ ಅಂತ ಕೂಡ ನಾನು ಒಂದು ಪ್ರೋಗ್ರಾಮ್ ಅಲ್ಲಿ ನಿಮ್ಗೆ ತಿಳಿಸಿದ್ದೆ. ಆಂತರಿಕ ಯುದ್ಧ ಆಗಿರ್ಬೋದು, ಇನ್ನು ಬೇರೆ ಬೇರೆ ಯುದ್ಧ ಆಗಿರ್ಬೋದು, ಇಂಥದ್ರಿಂದ ಜನಸಂಖ್ಯೆ ಕಡಿಮೆ ಆಗುತ್ತೆ. ಇದೆಲ್ಲ ಆದ ಮೇಲೆ ಪ್ರಕೃತಿ ವಿಕೋಪಗಳು, ಪ್ರಕೃತಿ ಮತ್ತೆ ಬ್ಯಾಲೆನ್ಸ್ ಮಾಡೋದಕ್ಕೆ ಶುರು ಮಾಡುತ್ತೆ. ಜನಸಂಖ್ಯೆಯನ್ನ ವಾಪಸ್ ಒರಿಜಿನಲ್ ಸ್ಟೇಟ್ ಏನಿತ್ತು ಅಲ್ಲಿ ಕರ್ಕೊಂಡ್ಬಂದು ನಿಲ್ಸುತ್ತೆ. 1500 ವರ್ಷ ಅಂದ್ರೆ ಇಲ್ಲಿಂದ ಒಂದು ಬೇಡ 500 ವರ್ಷಕ್ಕಿಂತ ಹೋಗೋದಾದ್ರೂ ಜನಸಂಖ್ಯೆ ಎಷ್ಟು ಕಡಿಮೆ ಇತ್ತು, ಈ 200 ವರ್ಷದಲ್ಲಿ ಭೂಮಿ ಮೇಲೆ ಜನಸಂಖ್ಯೆ ಎಷ್ಟು ಜಾಸ್ತಿ ಆಗಿದೆ ಅನ್ನೋ ಲೆಕ್ಕಾಚಾರಗಳನ್ನ ನೀವು ನೋಡಿದ್ರೆ ಅರ್ಥ ಆಗ್ಬೋದು ನಿಮ್ಗೆ. ಹತ್ತತ್ರ ಒಂದು 7-8 ಪಟ್ಟು ಜಾಸ್ತಿ ಆಗಿದೆ ಜನಸಂಖ್ಯೆ ಅನ್ನೋದು ಒಂದು 200-250 ವರ್ಷದಲ್ಲಿ. ಅಷ್ಟೊಂದು ಜನಸಂಖ್ಯೆ ಜಾಸ್ತಿ ಆಗಿರೋದನ್ನ ವಾಪಸ್ ರಿಟೆನ್ಷನ್ ಮಾಡೋದಕ್ಕೆ ಪ್ರಕೃತಿ ರೆಡಿ ಆಗ್ತಾ ಇದೆ. ಇದನ್ನೇ ಕಾಲಜ್ಞಾನಿಗಳು ತಿಳಿಸಿದ್ದೆವು. ಇದೆಲ್ಲ ಆದ ಮೇಲೆ ಸರಿಯಾಗುತ್ತೆ ಮತ್ತೆ ಅಂತ ಹೇಳಿದಾರೆ ಬಿಡಿ. ಆದರೆ ಒರಿಜಿನಲ್ ಕಾಲಜ್ಞಾನಗಳು ಸಿಕ್ಕಿದ್ರೆ ಅವುಗಳನ್ನ ಅಧ್ಯಯನ ಮಾಡಿ, ನಾನು ಕೂಡ ಈ ಶಾರ್ಟ್ ಪೀರಿಯಡ್ ಅಲ್ಲಿ ಕೆಲವಷ್ಟು ವಿಡಿಯೋಗಳನ್ನ ನಿಮ್ಗೆ ತಿಳ್ಸಕ್ಕಾಗ್ಲಿಲ್ಲ. ನೀವು ನೋಡಿರ್ತೀರ ಬೇರೆ ಬೇರೆ ವಿಷಯಗಳನ್ನ, ಮಹಾಮಾರಿ ಆಗಿರ್ಬೋದು, ಇನ್ನ ಬೇರೆ ಬೇರೆದು ಆ ವಿಷಯಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ. ಅದ್ರ ಜೊತೆಗೆ ಇನ್ನ ಕೆಲವೊಂದು ಪ್ಲೇಸಸ್ ಅಲ್ಲಿ ತುಂಬಾ ಅದ್ಭುತವಾದ ಸೀಕ್ರೆಟ್ಗಳು ಇಟ್ಟಿದ್ದಾರೆ. ಅದು ಜನಕ್ಕೆ ಸಿಗಬಾರ್ದು ಅಂತ ಮುಚ್ಚಿಡೋ ಕೆಲಸನೂ ಆಗಿದೆ. ಅಂತ ಜಾಗಗಳನ್ನ ವಿಸಿಟ್ ಮಾಡೋ ಕೆಲಸ ಮಾಡಿದೆ. ಬಟ್ ಆದರೆ ಅಲ್ಲಿ ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡೋದು ಕಷ್ಟ ಆಗಿದೆ. ನಿಮ್ಮ ಕೈಲೇ ಸಾಧ್ಯ ಆದರೆ ಆ ವಿಷಯಗಳನ್ನ ನಾನು ತಿಳಿಸ್ತಾ ಹೋಗ್ತೀನಿ. ನೀವು ಅಲ್ಲಿ ಹೋಗಿ ಹುಡುಕೋ ಪ್ರಯತ್ನ ಮಾಡಿ, ನಿಮಗೂ ವಿಷಯಗಳು ಸಿಗಬಹುದು. ಅಂಥ ವಿಷಯಗಳನ್ನ ನಮಗೂ ತಿಳಿಸಿ. ಇದರಿಂದ ಒಂದು 4 ಜನಕ್ಕೆ ಯೂಸ್ ಆಗುತ್ತೆ ಅನ್ನೋದು ನನ್ನ ನಂಬಿಕೆ. 100 ಜನ ನಂಬಿ ಅಂತ ನಾನು ಹೇಳೋದೇ ಇಲ್ಲ. ಯಾಕೆ ಅಂದರೆ ಎಲ್ಲ ವಿಷಯ ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಈ ಕಾಲಜ್ಞಾನದಲ್ಲಿ ವಿಷಯಗಳನ್ನ ನಾನು ಜಾಸ್ತಿ ತಿಳಿಸ್ತಾ ಹೋಗ್ಬಿಟ್ಟೆ. ಜನರಲೈಸ್ ಅನ್ನೋ ಚಾನಲ್ ಶುರು ಮಾಡಿದೆ ಜನರಲ್ ಇನ್ಫಾರ್ಮೇಶನ್ಗೋಸ್ಕರ. ಆದರೆ ನಾವು ಹೋಗ್ತಾ ಹೋಗ್ತಾ ಫ್ಯೂಚರ್ ಯಾವ ಥರ ಇರುತ್ತೆ ಅದಕ್ಕೆ ಜನರನ್ನ ಒಳ್ಳೆ ದಾರಿ ಕರ್ಕೊಂಡು ಹೋಗೋಣ ಅನ್ನೋ ಒಂದು ಪ್ರಯತ್ನ ಅಷ್ಟೇ ನಮ್ದು. ಇಷ್ಟ ಆದವ್ರು ನೋಡ್ಬೋದು. ಇನ್ನು ಕಾಲಜ್ಞಾನದ ಪ್ರಕಾರ ನಾವು ಮಾತಾಡೋದಾದ್ರೆ 100ರಲ್ಲಿ 3 ಜನಕ್ಕೆ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ಆ 3 ಜನ ಯಾರಾದ್ರೂ ಆಗಿರ್ಬೋದು. ಇಷ್ಟ ಆದವ್ರು ನೋಡಿ, ಇಷ್ಟ ಆಗದಿದ್ದವ್ರು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಟೈಮ್ ಪಾಸ್ ಬೇಜಾರು ಪ್ರೋಗ್ರಾಮ್ಗಳಿದೆ. ಆದ್ರೆ ಪ್ರಕೃತಿ ಎಚ್ಚರಿಕೆ ಒಂದು ಗಂಟೆ ಕೊಡ್ತಾ ಇದೆ. ಆ ಎಚ್ಚರಿಕೆ ಗಂಟೆನ ನಾವು ನೋಡ್ಕೊಂಡು ಒಳ್ಳೆ ದಾರಿನಲ್ಲಿ ಹೋಗೋ ಪ್ರಯತ್ನ ಮಾಡೋಣ. ಇನ್ನ ಬೇರೆ ಬೇರೆ ವಿಷಯಗಳಿದೆ, ಅಂಥದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬೈ.